ಬಡ ಹುಡುಗನಿಂದ ವಿಶ್ವದ ಫುಟ್ಬಾಲ್ ರಾಜನಾದ ಕ್ರಿಸ್ಟಿಯಾನೋ ರೊನಾಲ್ಡೋ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹೇಳಲಿರುವ ಕತೆ ಕೇವಲ ಒಬ್ಬ ಫುಟ್ಬಾಲ್ ಆಟಗಾರನ ಕಥೆಯಲ್ಲ. ಅದು ಬಡತನ, ಕಷ್ಟ, ಅವಮಾನ ಮತ್ತು ಅಚಲ ಪರಿಶ್ರಮವನ್ನು ಮೀರಿದ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬನಾದ ವ್ಯಕ್ತಿಯ ಜೀವನ ಕತೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕ್ರಿಸ್ಟಿಯಾನೋ ರೊನಾಲ್ಡೋ. ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. 1985ರ ಫೆಬ್ರವರಿ 5ರಂದು ಪೋರ್ಚುಗಲ್ ದೇಶದ ಮಡೈರಾ ದ್ವೀಪದ ಪುಂಚಲ್ ನಗರದಲ್ಲಿ ರೊನಾಲ್ಡೋ ಜನಿಸಿದರು. ಅವರ ಕುಟುಂಬ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿತ್ತು. ತಂದೆ ತೋಟದ ಕೆಲಸ ಮತ್ತು ಕ್ರೀಡಾಂಗಣದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದರು. ತಾಯಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಬಾಲ್ಯದಲ್ಲಿ ರೊನಾಲ್ಡೋಗೆ ಫುಟ್ಬಾಲ್ ಎಂದರೆ ಪ್ರಾಣ. ಶಾಲೆಗಿಂತ ಮೈದಾನವೇ ಅವರಿಗೆ ಹೆಚ್ಚು ಇಷ್ಟವಾಗಿತ್ತು. ಕೇವಲ 12ನೇ ವಯಸ್ಸಿನಲ್ಲಿ ಉತ್ತಮ ತರಬೇತಿ ಪಡೆಯಲು ಅವರು ತಮ್ಮ ಕುಟುಂಬವನ್ನು ಬಿಟ್ಟು ಲಿಸ್ಬನ್ ನಗರಕ್ಕೆ ತೆರಳಿದರು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಹೋಗುವುದು ಸುಲಭದ ವಿಷಯವಲ್ಲ, ಆದರೆ ಅವರ ಗುರಿ ಸ್ಪಷ್ಟವಾಗಿತ್ತು. ಅವರು ದಿನ ರಾತ್ರಿ ಅಭ್ಯಾಸ ಮಾಡುತ್ತಿದ್ದರು. 15ನೇ ವಯಸ್ಸಿನಲ್ಲಿ ವೈದ್ಯರು ಅವರಿಗೆ ಹೃದಯದ ಸಮಸ್ಯೆ ಇದೆ ಎಂದು ತಿಳಿಸಿದರು. ಅವರ ಫುಟ್ಬಾಲ್ ಕನಸು ಅಲ್ಲಿಯೇ ಕೊನೆಗೊಳ್ಳಬಹುದು ಎಂಬ ಭಯ ಎದುರಾಯಿತು. ಆದರೆ ಚಿಕಿತ್ಸೆ ಪಡೆದ ನಂತರ ಅವರು ಮತ್ತೆ ಮೈದಾನಕ್ಕಿಳಿದು ಇನ್ನಷ್ಟು ಕಠಿಣ ಪರಿಶ್ರಮ ಆರಂಭಿಸಿದರು. ಮೊದಲು ಪೋರ್ಚುಗಲ್ನ ಸ್ಪೋರ್ಟಿಂಗ್ ಸಿಪಿ ತಂಡದಲ್ಲಿ ಆಡಲು ಆರಂಭಿಸಿದರು. ಒಂದು ಪಂದ್ಯದಲ್ಲಿ ಅವರ ಆಟವನ್ನು ನೋಡಿ ಇಂಗ್ಲೆಂಡ್ನ ಪ್ರಸಿದ್ಧ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡದ ಕೋಚ್ ಸರ್ ಅಲೆಕ್ಸ್ ಫರ್ಗ್ಯೂಸನ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡರು. ಅಲ್ಲಿಂದಲೇ ರೊನಾಲ್ಡೋ ಅವರ ಬದುಕು ಬದಲಾಯಿತು. ಮ್ಯಾಂಚೆಸ್ಟರ್ ಯುನೈಟೆಡ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ನಂತರ ಅವರು ಸ್ಪೇನ್ನ ರಿಯಲ್ ಮ್ಯಾಡ್ರಿಡ್ ತಂಡಕ್ಕೆ ಸೇರಿದರು. ಅಲ್ಲಿ ಅವರು ಅನೇಕ ದಾಖಲೆಗಳನ್ನು ನಿರ್ಮಿಸಿದರು. 100 ಗೋಲುಗಳು, ಅನೇಕ ಟ್ರೋಫಿಗಳು ಮತ್ತು ವಿಶ್ವದ ಅತ್ಯುತ್ತಮ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ಗಳಿಸಿದರು. ಅವರು 5 ಬಲೋನ್ ಡಿಆರ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ರಿಯಲ್ ಮ್ಯಾಡ್ರಿಡ್ ನಂತರ ಅವರು ಜುವೆಂಟಸ್ ತಂಡಕ್ಕೆ ಸೇರಿದರು. ನಂತರ ಮತ್ತೆ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಮರಳಿದರು. ಆ ಬಳಿಕ ಸೌದಿ ಅರೇಬಿಯಾದ ಎಐ ನಸರ್ ತಂಡಕ್ಕೆ ಸೇರಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುತ್ತಿದ್ದಾರೆ. ರೊನಾಲ್ಡೋ ತಮ್ಮ ದೇಶವಾದ ಪೋರ್ಚುಗಲ್ ಪರ ಅನೇಕ ಪಂದ್ಯಗಳನ್ನು ಆಡಿದ್ದಾರೆ. 2016ರಲ್ಲಿ ಪೋರ್ಚುಗಲ್ಗೆ ಮೊದಲ ಬಾರಿ UEFA ಯೂರೋ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. 2019ರಲ್ಲಿ UEFA ನೇಷನ್ಸ್ ಲೀಗ್ ಟ್ರೋಫಿಯನ್ನು ಗೆದ್ದರು. ರೊನಾಲ್ಡೋ ಯಶಸ್ಸಿನ ಹಿಂದಿರುವ ಕಾರಣ ಕೇವಲ ಪ್ರತಿಭೆಯಲ್ಲ, ಅವರ ಶಿಸ್ತು, ಸಮಯ ಪಾಲನೆ, ಪ್ರತಿದಿನ ಕಠಿಣ ಅಭ್ಯಾಸ ಮತ್ತು ಎಂದಿಗೂ ಸೋಲೊಪ್ಪದ ಮನೋಭಾವನೆ ಅವರನ್ನು ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರನ್ನಾಗಿ ಮಾಡಿದೆ. ನಿಮ್ಮ ಪ್ರತಿಭೆ ನಿಮ್ಮನ್ನು ಆರಂಭಿಸಬಹುದು, ಆದರೆ ನಿಮ್ಮ ಪರಿಶ್ರಮವೇ ನಿಮ್ಮ ಶಿಖರಕ್ಕೆ ಕರೆದೊಯ್ಯುತ್ತದೆ. ಕನಸು ಕಾಣುವುದು ಸಾಕಾಗುವುದಿಲ್ಲ, ಅದನ್ನು ಸಾಧಿಸಲು ಪ್ರತಿದಿನ ಶ್ರಮಿಸಬೇಕು. ಸ್ನೇಹಿತರೆ, ಬಡತನ ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ, ಸೋಲು ಅಂತಿಮವಲ್ಲ. ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಸಾಮಾನ್ಯ ವ್ಯಕ್ತಿಯು ಅಸಾಮಾನ್ಯ ಸಾಧನೆ ಮಾಡಬಹುದು ಎಂಬುದಕ್ಕೆ ಕ್ರಿಸ್ಟಿಯಾನೋ ರೊನಾಲ್ಡೋ ಜೀವಂತ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ಹಾಗೂ ಐತಿಹಾಸಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.